ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಾನೆಲ್ಲೋ ನೀನು ಆಫೀಸ್ ವರ್ಕ್ ಮಾಡ್ಕೊಳ್ತಿದ್ಯಾ ಅನ್ಕೊಂಡೆ. ಯಾಕೆ ನಾನು ಇಲ್ಲೇ ಇದ್ದೀನಿ ಅಂತ ಗೊತ್ತಿದ್ರೆ ಇನ್ನೂ ಹುಷಾರಾಗಿ ಮಾತಾಡ್ತಿದ್ದೆ ಮಾನ್ಸಿ. ಹುಷಾರಾಗ? ವಾಟ್ ಡು ಯು ಮೀನ್? ನೀನ್ ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ ಮಾನ್ಸಿ. ರಾಂಗ್ ಮಾನ್ಸಿ, ನೀನ್ ಮಾತಾಡಿದ ತಪ್ಪು. ತಪ್ಪ? ನಾನ್ ಮಾತಾಡಿದ್ರಲ್ಲಿ ತಪ್ಪೇನಿದೆ ಹರ್ಷ? ಅವ್ರು ಈಗಷ್ಟೇ ಸಂಜು ಬ್ರದರ್ನ ಹುಡ್ಕೊಂಡು ಬಂದಿದ್ದಾರೆ. ದೇ ಆರ್ ಟೇಕಿಂಗ್ ದರ್ ಓನ್ ಟೈಮ್. ನೀನ್ ಈ ಟೈಮಲ್ಲಿ ಈ ತರ ಎಲ್ಲ ಮಾತಾಡ್ಬೇಕಿತ್ತ ಮಾನ್ಸಿ? ಇಲ್ಲಿ ಸಮಸ್ಯೆ ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತು ಮಾನ್ಸಿ. ಸಂಜು ಬ್ರದರ್ಗೆ ಹಳೇದ್ ಯಾವ್ದು ನೆನಪಿಲ್ಲ. ನೆನಪಾಗೋವರೆಗೂ ನಾವೆಲ್ಲರೂ ವೆಯ್ಟ್ ಮಾಡಲೇಬೇಕು. ಆರಾಧನಾ ನಿನ್ ಸಂಜು ಬ್ರದರ್ ವೈಫ್, ಅವಳು ವೇಟ್ ಮಾಡೋದ್ರಲ್ಲಿ ಅರ್ಥ ಇದೆ. ನಾವೆಲ್ಲ ಯಾಕೆ ವೇಟ್ ಮಾಡ್ಬೇಕು ಹರ್ಷ? ಮಾನ್ಸಿ ಹೀಗ್ ಮಾತಾಡಿದ್ರೆ ಹೇಗೆ? ನಿನ್ಗೆ ಸ್ವಲ್ಪನೂ ಅವ್ರ ಬಗ್ಗೆ ಕನ್ಸನೇ ಇಲ್ವಾ? ನನಗೆ ನನ್ನ ಹಸ್ಬೆಂಡ್ ಮೇಲೆ ಕನ್ಸರ್ನ್ ಕೇರ್ ಎಲ್ಲ ಇದೆ, ಇನ್ನೊಬ್ರ ಮೇಲಲ್ಲ. ಅವಳು ಅವ್ರ ಗಂಡನ್ನ ಕರ್ಕೊಂಡು ಹೋಗ್ಬಿಟ್ರೆ ಈ ತಲೆನೋವು ಯಾವ್ದು ಇರೋದೇ ಇಲ್ಲ. ನಾವು ಎಷ್ಟು ಅಂತ ಬೇರೆಯವ್ರನ್ನ ಈ ಮನೇಲಿ ಸಾಕೋದು. ಯು ನೋ ವಾಟ್ ಹರ್ಷ, ನನಗಂತೂ ನಮ್ಮ ಮನೆಯವ್ರನ್ನ ಬಿಟ್ಟು ಬೇರೆ ಇನ್ಯಾರೇ ಬಂದ್ರು ಉಸಿರು ಕಟ್ಟಂಗ ಆಗುತ್ತೆ. ಮನೆ ಮಾತ್ರ ಅಲ್ಲ, ಆಫೀಸಲ್ಲೂ ಅಷ್ಟೇ ಬೇರೆಯವ್ರದೇ ದರ್ಬಾರು. ನಾವೆಲ್ಲರೂ ಮೂರನೇವ್ರಾಗಿ ನಿಂತಿದ್ದೀವಿ ಅಷ್ಟೇ. ನೋಡು ಹರ್ಷ, ಮೊದ್ಲಿಂದಾನು ನಾನು ಏನ್ ಹೇಳಿದಿನೋ ಅದೆಲ್ಲ ನಿಜಾನೇ ಆಗ್ತಾ ಬರ್ತಾ ಇದೆ. ನೀನು ಅಷ್ಟೇ ಆ ಸಂಜುನ ಬ್ರದರ್ ಬ್ರದರ್ ಅಂತ ತುಂಬಾ ಹಚ್ಕೋತಾ ಇದ್ಯಾ. ಮುಂದೆ ಒಂದಿನ ಪಶ್ಚಾತ್ತಾಪ ಪಡ್ತೀಯ. ಬಿ ಕೇರ್ಫುಲ್. ಬಾವಾ, ಅದಕ್ಕೆ ಏನಾದ್ರು ಬೇಕಿತ್ತಾ? ಇಲ್ಲ, ನಾನು ನಿಮ್ಮ ಹತ್ರ 2 minutes ಮಾತಾಡ್ಬೇಕಿತ್ತು. ಹೇಳಿ. ನಾನೀಗ ಒಟ್ಟಾರಕ್ಕೆ ಹೊರಟೆ ಬಾವಾ, ರಮ್ಯನ್ ಎಂಗೇಜ್ಮೆಂಟ್ಗೆ. ಓ ನೈಸ್. ಡ್ರಾಪ್ ಮಾಡ್ಬೇಕಿತ್ತಾ? ಡ್ರೈವರ್ ಇರ್ಬೇಕಲ್ವಾ? ನೋ ಬಾವಾ, ಐ ವಿಲ್ ಟೇಕ್ ಕೇರ್ ಆಫ್ ದಟ್. ನಾನೀಗ ಮಾತಾಡಕ್ ಬಂದಿರೋದು ಆಫೀಸ್ ಬಗ್ಗೆ. ಆಫೀಸ್ ಬಗ್ಗೆನಾ? ಹಾ ಬಾವಾ, ನಾಳೆ ನಾನು ಆಫೀಸ್ ಕಡೆ ಗಮನ ಕೊಡೋದಕ್ಕಾಗಲ್ಲ. ಎಲ್ಲಾನು ನೀವೇ ನೋಡ್ಕೋಬೇಕಾಗತ್ತೆ. ಅದನ್ನ ಎನಿಹೋ ನಾನು ಮಾಡ್ತಿದ್ದೀನಲ್ವಾ ಅದಕ್ಕೆ. ಅಂದ್ರೆ ನಾವು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿ ಇರ್ಬೇಕು ಬಾವಾ. ಅಂದ್ರೆ ಈಗ ನಾನು ಮಾಡ್ತಿರೋ ಕೆಲಸ ಸಾಲ್ತಿಲ್ಲ ಅಂತಾನಾ? ಇಲ್ಲ ಇಲ್ಲ ಬಾವಾ, ನಾನು ಹಾಗೆ ಹೇಳಲಿಲ್ಲ. ನಮ್ ಪ್ರಾಪರ್ಟೀಸ್ ಎಲ್ಲ ನಮ್ ಕೈ ತಪ್ಪಿ ಹೋಗ್ತಾ ಇದಾವೆ. ಅದರರ್ಥ ನಾವು ಕೇರ್ಲೆಸ್ ಆಗಿದ್ದೀವಿ ಅನ್ನೋದು ಅಲ್ವಾ. ವಿ ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್ ಬಾವಾ. ಯಾ ಹರ್ಷ, ನೀನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ನೀನ್ ಸರಿಯಾಗಿ ಕೆಲಸ ಮಾಡ್ತಿದ್ರೆ ನಮ್ಗೆ ಈ ತರ ಲಾಸ್ ಆಗ್ತಿರ್ಲಿಲ್ಲ ಅಲ್ವಾ ಅನು? ಆಮ್ ಐ ರೈಟ್? ಮಾನ್ಸಿ ಪ್ಲೀಸ್. 1 ನಿಮಿಷ ಹರ್ಷ, ನೀನ್ ಸುಮ್ನೆ ಇದ್ಬಿಡು. ನಮ್ಗೆ ಗೊತ್ತಿಲ್ಲದೆ ನಮ್ ಪ್ರಾಪರ್ಟೀಸ್ ಎಲ್ಲ ನಮ್ ಕೈ ತಪ್ಪ ಹೋಗ್ತಿದ್ಯಂತೆ. ಅದೆಲ್ಲ ಕೈ ತಪ್ಪ ಹೋಗುವಾಗ ಮಾಡಿದ್ ಯಾರು ಅಂತ ಗೊತ್ತಿದ್ದೂನು ನಿನ್ನ ಹತ್ರ ಬಂದ್ ಕೇಳ್ತಿದಾರಲ್ಲ, ಅದೇ ನನ್ಗೆ ಆಶ್ಚರ್ಯ. ನಿನ್ ಗಂಡ ಅನ್ಸ್ಕೊಂಡವರು ನಮ್ಮಿಂದ ಆಸ್ತಿ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರಲ್ಲ, ಅವ್ರು ಬಿಟ್ರೆ ಬೇರೆ ಇನ್ಯಾರಿದ್ದಾರೆ? ನೀನೇ ಹೇಳು. ಮಾನ್ಸಿ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೆ ಯಾವಾಗಲೂ ಈ ತರ ಮಾತಾಡ್ತೀಯಾ? ನಾನೇ ತಪ್ಪು. ಅಕ್ಕ, ಅದು ನಾನು ಸ್ವಲ್ಪ ಜಾಸ್ತಿ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳೋಗೋದಕ್ ಬಂದೆ ಅಷ್ಟೇ ಅಕ್ಕ, ಬೇರೇನೂ ಇಲ್ಲ. ಅನು, ವಿಶ್ವ ಎಲ್ಲಿ? ರಾತ್ರಿ ಅದೇನೋ ಫೋನ್ ಕಾಲ್ ಇದೆ ಅಂತ ಸ್ಟಡಿ ರೂಮ್ ಅಲ್ಲೇ ಇದ್ದ. ಹಿ ಡಿಡ್ಂಟ್ ಕಮ್ ಬ್ಯಾಕ್ ಟು ದ ರೂಮ್. ಐ ವಾಸ್ ವೇಟಿಂಗ್. ನೀವೇನಾದ್ರೂ ನೋಡಿದ್ರಾ? ಐ ಥಿಂಕ್ ಹಿ ಇಸ್ ಅವಾಯ್ಡಿಂಗ್ ಮೀ ಅನು. ನೀವ್ಯಾಕೆ ಹಾಗೆ? ಇಟ್ ಇಸ್ ವೆರಿ ಕ್ಲಿಯರ್. ಅವನಿಗೆ ನನ್ನ ಹತ್ರ ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ. ಅವನಿಗೆ ಇಲ್ಲಿಗೆ ಬಂದ್ಮೇಲೆ ಏನೋ ಆಗಿದೆ. ನೀವೆಲ್ಲದೇನೋ ಟ್ರೀಟ್ಮೆಂಟ್ ಅಂತ ಹೇಳ್ತಿದ್ದೀರಾ, ಅದೇನ್ ಟ್ರೀಟ್ಮೆಂಟ್ ಅಂತ ಗೊತ್ತಾಗ್ತಿಲ್ಲ. ಆರಾಧನಾ, ಸಂಜು ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಳಕ್ಕೆ ನಿಮ್ಮ ಅತ್ತೆ ಮಾವ ಹೋಗ್ತಿದ್ದಾರೆ.
ಅವ್ರು ಬಂದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತಮ್ಮ? ವಿಶು ಮಾತ್ರ ಅಲ್ಲ, ನನ್ನ ಅತ್ತೆ ಮಾವನು ನನ್ನ ಹತ್ರ ಸರಿಗ್ ಮಾತಾಡ್ತಿಲ್ವಲ್ಲ, ಅವ್ರು ಏನ್ ಹೇಳ್ತಾರೆ ನನ್ಗೆ? ಈಗ ವಿಶು ಎಲ್ಲಿದ್ದಾನೆ? ನಾನು ಅವನ ಹತ್ರ ಮಾತಾಡ್ಬೇಕು. ಅವರ ಸಾಹೇಬರು ಮುಂಜಾನೆ ಎದ್ದದ್ದು ಏನೋ ಕೆಲಸದ ಮೇಲೆ ಹೊರಗೆ ಹೋದ್ರಿ. ಎಲ್ಲಿಗೆ? ಜಾಗದ ಬಗ್ಗೆ ಏನೂ ಹೇಳಿಲ್ರಿ. ಅಕಸ್ಮಾತ್ ಯಾರು ಕೇಳಿದ್ರೆ ಕೆಲಸದ ಮೇಲೆ ಹೊರಗಡೆ ಹೋಗ್ಯಾರ ಅಂತ ಅಂತಂದು ಹೇಳ್ಯಾರ್ರಿ. ಯಾವತ್ತೂ ಅವ್ನು ನನಗೆ ಹೇಳ್ದೆ ಹೋಗೋನೇ ಅಲ್ಲ. ಇದು ನನ್ನ ವಿಶ್ವಾಸ ಅಂತ ಅನ್ನಿಸ್ತಾ ಇಲ್ಲ. ಸೇಮ್ ಬ್ರೋ ಇನ್ ಲಾನು ಹೀಗೆ ಇದ್ರು. ನಂಬಿಕೆ ಬರೀ 3 ಅಕ್ಷರದ ಪದ. ನಮಸ್ಕಾರ ಫಾರಿನ್ ಸಾಹೇಬರಿಗೆ. ದಾರಿ ತಪ್ಪಂದ್ರ ಅಥವಾ ತಪ್ಪಾದ ದಾರಿಗೆ ಬಂದ್ಬಿಟ್ಟು ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಿಲ್ವಾ? ನೀವೇನಿಲ್ಲಿ? ಜೈನ್ ಡೇ ಎಲ್ಲಿರಲ್ಲ ಹೇಳಿ. ನನಗೆ ಸ್ಕೂಟ್ ಹತ್ತಕ್ಕೂ ಗೊತ್ತು, ಕಾರ್ ಹತ್ತಕ್ಕೂ ಗೊತ್ತು, ಹಂಗೆ ಸುತ್ತಾಡ್ತಾ ಇರ್ತೀನಿ. ಆದರೆ ನೀವು ಆಫೀಸಲ್ಲಿ ತುಂಬಾ ವಿದ್ಯಾರ್ಥಿ ಅಂತ ಕೇಳ್ಪಟ್ಟೆ. ಕೆಲಸ ಎಲ್ಲ ಸಕ್ಕತ್ತಾಗಿ ಮಾಡ್ತೀರಂತೆ, ಹೌದಾ ಸರ್? ಮೀರಾ, ಕ್ಯಾನ್ ಯು ಪ್ಲೀಸ್ ಸೆಂಡ್ ಹಿಮ್ ಅವೇ? ನಿಮ್ಮ ಮುಖ ಕನ್ನಡಿ ಸರ್. ಮನಸ್ಸಲ್ಲಿ ಏನು ಓಡ್ತಿದ್ಯೋ ಅದು ಕಾಣಿಸ್ಬಿಡುತ್ತೆ. ನೀವು ನನ್ನ ಡೌಟಲ್ಲೇ ನೋಡ್ತಾ ಇದ್ದೀರಾ. ಓ, ನನ್ನ ಆಫೀಸಿಂದ ಓಡಿಸಿದ್ರಲ್ಲ, ಅದಕ್ಕೆ ನನ್ನ ಮೇಲೆ ನಿಮ್ಗೆ ಡೌಟಾ? ಸರ್, ನಾನು ತುಂಬ ಪ್ರಾಮಾಣಿಕ, ಕೆಟ್ಟೋನಲ್ಲ. ಓಡಿಸಿರೋದ್ರಿಂದ ನಾನು ಹೊರಗಡೆಯವನೂ ಅಲ್ಲ. ಭೂಮಿ ಒಡೆಯಂದು ಬೀಜ ಬಿದ್ದೋನ್ ರೈತ. ನಾನು ವರ್ಧನ್ ಸಂಸ್ಥೆ ರೈತ ಸರ್. ನನ್ನ ಒಡೆಯ ಆರ್ಯವರ್ಧನ್, ಅವ್ರ ಬಲಗೈ ಬಂಟ ನಾನು. ಅವ್ರ ಆಪ್ತ ಮಿತ್ರ, ಆಪ್ತ ರಕ್ಷಕ ಎಲ್ಲ ನಾನೇ. ಆರ್ಯರಿಗೆ 10 ವರ್ಷ ಇದ್ದಾಗಿದ್ದ ಸಾಗ್ದೋನ್ ಸರ್ ನಾನು. ಆದರೆ ಆ ಮನೆಯವರು ನನ್ನನ್ನೇ ಯಾರಿಗೂ ತುಂಬಾ ನಿಯತ್ತಾಗಿರ್ಬಾರ್ದೇನು. ಅದೇನ್ ಮಾಡೋದು? ಉಪ್ಪು ತಿಂದ ಮನೆಗೆ ಉಸಿರಿರೋವರೆಗೂ ನಿಯತ್ತಾಗಿರ್ಬೇಕು ಅಂತ ಅನ್ಕೋತೀನಿ. ಅವರೇ ಉಲ್ಟಾ ಹೊಡಿತಾರೆ ಅಂತ ಗೊತ್ತಿರಲಿಲ್ಲ ಸರ್. ಬಿಡಿ, ಇದನ್ನೆಲ್ಲ ನಿಮ್ಮ ಹತ್ರ ಹೇಳಿ ಏನು ಉಪಯೋಗ? ಆದ್ರೆ ನಾನು ಸುಳ್ಳು ಹೇಳ್ತಿಲ್ಲ ಸರ್. ಇದು ನಿಜಾನೋ ಸುಳ್ಳು ಅಂತ ನೀವು ಯಾರ ಹತ್ರ ಬೇಕಾದ್ರೂ ಕೇಳ್ಬೋದು. ಇನ್ನೊಂದು ಮಾತು ಸರ್, ನನ್ನನ್ನು ನಂಬೋಕೆ ನಿಮ್ಗೆ ಯಾವುದೇ ಆಧಾರ ಇಲ್ಲ. ಆದ್ರೆ ನೀವು ಯಾರ ಮನೇಲಿ ಇದ್ದೀರೋ ಅವ್ರು ಯಾರು ನೀವು ಅನ್ಕೊಂಡಂಗಿಲ್ಲ. ಅದಂತೂ ನಿಜ, ಮರಿಬೇಡಿ. ಆರ್ಯ ಬದುಕಿರೋವರೆಗೂ ಅವನನ್ನ ಅವ್ರ ಸ್ವಾರ್ಥಕ್ಕೆ ಬಳಸ್ಕೊಂಡ್ರು. ಕೊನೆಗೆ ಅವನ್ನೇ ಕೊಂದ್ರು. ಏನು? ಸತ್ಯ. ಅವರನ್ನ ಕೊಂದಿದ್ದು ಆ ಮನೆಯವರೇ. ಇದನ್ನ ಹೇಳೋಕೆ ನನ್ಗೆ ಯಾವ ಭಯನೂ ಇಲ್ಲ. ಅಂತ ಮನೆಯಲ್ಲಿ ನೀವಿದ್ದೀರ. ಆ ಮನೆಯವರಲ್ಲಿ ಯಾರನ್ನು ನಂಬಾರ್ದು ಅನ್ನೋದಕ್ಕೆ ಆಫೀಸಲ್ಲಿರೋ ಪೇಪರ್ಸೇ ಸಾಕ್ಷಿ.
ಅಲ್ಲಿ ಯಾವ ಲೆಕ್ಕಗಳು ತಾಳೆ ಆಗಲ್ಲ, ಯಾವ ಪೇಪರ್ಸು ನ್ಯಾಯವಾಗಿಲ್ಲ. ಎಲ್ಲ ವೈಭವ ಹೊರಗಿನ ಜಗತ್ತಿಗೆ ಮಾತ್ರ. ಇದ್ರ ಬಗ್ಗೆ ಆಫೀಸಲ್ಲಿ ಇಟ್ಕೊಂಡು ಪ್ರಶ್ನೆ ಮಾಡಿದವನು ಅಂದ್ರೆ ಒಬ್ಬ, ಅದು ನಾನು. ಆದ್ರೀಗ ನಾನು ಆಫೀಸಲ್ಲಿಲ್ಲ. ಯಾರ್ಯಾರು ಪ್ರಶ್ನೆ ಮಾಡ್ತಾರೋ ಅವ್ರಿಗೆಲ್ಲ ನಂತರನೇ ಆಗುತ್ತೆ. ಒಂದಲ್ಲ ಒಂದಿನ ನನ್ನ ಸಹಾಯ ನಿಮ್ಗೆ ಬೇಕಾಗತ್ತೆ. ಕಾರ್ಡ್ ತಗೊಳ್ಳಿ, ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ನೋಡ್ರಿ, ನಾನು ಡಾಕ್ಟರ್ ಜೋಡಿ ಮಾತಾಡ್ತೀನಿ. ಅವ್ರು ಹ್ಯಾಂಗ್ ಹೇಳ್ತಾರೋ ಹಂಗ್ ಮಾಡೋಣ. ಇದನ್ನೆಲ್ಲ ಬಗೆಹರ್ಸಕ್ಕೆ ನನಗಾಗಂಗಿಲ್ಲ ನೋಡ್ರಿ. ಬಗೆಹರಿಸೋ ಶಕ್ತಿನ ಯಾವ್ದ್ರ ಬಗ್ಗೆ ಬಗೆಹರಿಸ್ಬೇಕು? ಅತ್ತೆ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಅದು ಯಾಕೆ ಒಂದಿಟ್ಟು ಒತ್ತಡದಾಗ ಅದಲ್ರಿ, ಅದಕ್ಕೆ ಏನೇನೋ ಮಾತಾಡಕ್ಕೆ ಹತ್ತಾಳ. ಪ್ರಿಯಾ, ನೀ ಮಾತಾಡಬೇಡ. ಸರಿ, ನೀವು ಡಾಕ್ಟರ್ ಹತ್ರ ಮಾತಾಡ್ಬೇಕು ಅಂದಲ್ಲ, ಧಾರಾಳವಾಗಿ ಮಾತಾಡಿ. ಹ್ಞೂನ್ರಿ, ನಾನು ಡಾಕ್ಟರ್ನ ಭೇಟಿಯಾಗಿ ಬರ್ತೀನಿ. ಅತ್ತೆ, ನಾನು ಬರ್ತೀನಿ. ಬೇಡ ಬೇಡ, ನೀನು ಕಂಪ್ನಿ ಕೆಲಸ ಮನೆಯಿಂದಾನೇ ಮಾಡ್ಲಿಕ್ಕೆ ಹತ್ತಿ ಹೌದಿಲ್ಲೋ, ನೀನ್ ಅದನ್ನ ಮಾಡು, ನಾ ಹೋಗಿ ಬರ್ತೀನಿ. ಅಲ್ಲ ಅತ್ತೆ, ವಿಶು ಟ್ರೀಟ್ಮೆಂಟ್ ಯಾವ ಸ್ಟೇಜಲ್ಲಿದೆ ಅಂತ ತಿಳ್ಕೋಬೇಕಲ್ವಾ ನಾನು? ಹಂಗಲ್ಲವಾ, ಡಾಕ್ಟರ್ ಎಷ್ಟು ಹೊತ್ತಿಗೆ ಸಿಗ್ತಾರೋ, ಅಲ್ಲಿ ಎಷ್ಟು ಹೊತ್ತಾಗ್ತದೋ ಅವೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವಿಬ್ರೇ ಹೋಗಿ ಬರ್ತೀವಿ. ನಾನ್ ಬರೋದು ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ ಅತ್ತೆ. ಸರಿ, ಹೋಗ್ ಬನ್ನಿ. ಬರಲ್ಲ, ನನಗಂತ ಚಾ ತಂದು ತಣ್ಣಗಾದ, ಹೋಗ್ಲಿ ಬಿಡು. ಆಕಿ ಕಣ್ಣಾಗ ನಾ ಕೆಟ್ಟೋಳಾದ್ರೂ ಪರವಾಗಿಲ್ಲ, ಆದ್ರ ಆಕಿಗ ನಿಜ ಹೇಳೋ ಶಕ್ತಿ ನನಗಿಲ್ಲ. ಅತ್ತೆ ಏನಾದ್ರೂ ನನ್ನಿಂದ ಮುಚ್ಚಿಡ್ತಾ ಇದ್ದಾರಾ? ಬಂದಾಗಿಂದ ನನ್ನನ್ನು ಸರಿಗ್ ಮಾತು ಆಡ್ಸಿಲ್ಲ, ಭೇಟಿನೂ ಆಗಿಲ್ಲ. ಈಗಲೂ ಹಾಸ್ಪಿಟ್ಲಿಗೆ ಬರ್ತೀನಿ ಅಂತ ಹೇಳಿದ್ರೆ ಅವಾಯ್ಡ್ ಮಾಡಿದ್ರು. ಏನೋ ಮುಚ್ಚಿಡ್ತಾ ಇದಾರೆ ಅನ್ಸ್ತಾ ಇದೆಯಲ್ಲ. ಯಾಕೆ ಹಾಗೆ ಕೇಳ್ತಿದ್ಯಾ ಆರಾಧನಾ? ನನಗೆ ಮನ್ಸಿನಲ್ಲಿ ಯಾವುದನ್ನು ಮುಚ್ಚಿಟ್ಕೊಂಡು ಅಭ್ಯಾಸ ಇಲ್ಲ. ಆದ್ರೆ ಇಲ್ಲಿಗೆ ಬಂದಾಗಿಂದ ಎಲ್ಲರೂ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ ಅನ್ನೋ ಫೀಲ್ ಇದೆ ಅಮ್ಮ. ಅದರಿಂದಾನೇ ನನಗೆ ಯಾರ ಹತ್ರನೂ ಮನ್ಸು ಬಿಚ್ಚಿ ಮಾತಾಡೋಕ್ ಆಗ್ತಾ ಇಲ್ಲ, ಇನ್ಕ್ಲೂಡಿಂಗ್ ವಿಶ್ವಾಸ್. ಆದ್ರೆ ಅವನ ಪರಿಸ್ಥಿತಿ ಹಾಗಿದೆ, ನೀನ್ ಬೇಜಾರು ಮಾಡ್ಕೋಬೇಡಮ್ಮ. ನಾನು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳದೆ ಬಿಹೇವ್ ಮಾಡ್ತಿಲ್ಲ ಅಮ್ಮ. ನಾನು ಎಷ್ಟೊಂದ ತಾಳ್ಮೆಯಿಂದ ಇರ್ಲಿ ಹೇಳಿ? ನಮ್ಮ ಅತ್ತೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ನನ್ನ ಗಂಡನ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಅನ್ಕೋತಿರೋದು ತಪ್ಪ ಅಮ್ಮ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಮತ್ತೆ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ನಡೀತಾ ಇದೆ, ಪ್ರೋಗ್ರೆಸ್ ಏನು, ಇನ್ನು ಎಷ್ಟು ದಿನ ಆಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ, ಕನ್ಸರ್ನ್ ನನಗೂ ಇದೆ ಅಮ್ಮ. ಆದ್ರೆ ಅತ್ತೆ ನನ್ನ ಹಾಸ್ಪಿಟ್ಲಿಗೆ ಬರಬೇಡ ಅಂತ ಹೇಳಿ ಹೋದ್ರು. ಅವ್ರು ಹಾಗೆ ಹೇಳಲಿಲ್ಲಮ್ಮ. ನಾನ್ ಚಿಕ್ಕ ಹುಡುಗಿ ಅಲ್ಲ ಅಮ್ಮ. ಅಮ್ಮ, ನೀವು ನನಗೆ ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಏನಮ್ಮ? ನನ್ನ ಗಂಡನ್ನ ಟ್ರೀಟ್ ಮಾಡ್ತಿರೋ ಡಾಕ್ಟರ್ ನಂಬರ್ ಕೊಡ್ತೀರಾ ಪ್ಲೀಸ್? ನಾನು ಅವ್ರನ್ನ ಕನ್ಸಲ್ಟ್ ಮಾಡಬೇಕು, ಮಾತಾಡಬೇಕು. ನನಗೆ ಹೀಗೆಲ್ಲ ಕಣ್ಣ ಮುಚ್ಚಾಲೆ ಆಡ್ಕೊಂಡು ಬದುಕಕ್ಕೆ ಆಗೋದಿಲ್ಲ ಅಮ್ಮ. ಐ ವಾಂಟ್ ಎವ್ರಿಥಿಂಗ್ ಟು ಬಿ ಟ್ರಾನ್ಸ್ಪರೆಂಟ್. ಪ್ಲೀಸ್ ಅಮ್ಮ, ಡಾಕ್ಟರ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ. ಕೊಡ್ತೀನಮ್ಮ, ಖಂಡಿತ ಕೊಡ್ತೀನಿ. ನೀನ್ ಕೇಳ್ತಾ ಇರೋದು ತಪ್ಪು ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ಸಂಜು ಬಗ್ಗೆ ತಿಳ್ಕೊಳ್ಳೋ ಎಲ್ಲ ಅಧಿಕಾರ ನಿನ್ಗಿದೆ. ನೀನೇ ಹೋಗಿ ಡಾಕ್ಟರ್ನ ಭೇಟಿ ಮಾಡು.
ಎಲ್ಲ ವಿಷಯಗಳನ್ನು ಕೇಳ್ಕೊ. ಸರಿನಾ? ಥ್ಯಾಂಕ್ ಯು ಅಮ್ಮ. ನಾನು ಅವ್ರನ್ನ ಮೀಟ್ ಮಾಡ್ತೀನಿ. ಸರಿ, ನಾನು ನಂಬರ್ ಕಲೆಕ್ಟ್ ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇದನ್ನು ನೋಡಿದ ತಕ್ಷಣ ನಿಮಗೆ ತಿಳಿಸ್ಬೇಕು ಅಂತ ಕಾಯ್ತಾ ಇದ್ದೆ. ನಿಮಗೆ ಕಾಲ್ ಮಾಡಕ್ಕೆ ಕೂಡ ಟ್ರೈ ಮಾಡಿದೆ. ಅಂಥದ್ದೇನು ಮುಖ್ಯವಾದ ವಿಷಯ? ಇದನ್ನ ನೋಡಿ, ಇದು ನಿಮಗೆ ಸೇರಿಸ್ತಾನೆ. ಐ ಮೀನ್ ಆರ್ಯವರ್ಧನ್ ಅವ್ರ ಮನೆತನಕ್ಕೆ ಸೇರಿದ್ದಲ್ವಾ? ಹೋದ ವರ್ಷದವರೆಗಿನ ಫೈಲ್ಸಲ್ಲೆಲ್ಲ ಇದು ನಮ್ಮ ಕಂಪ್ನಿಗೆ ಸೇರಿದ್ದು ಅನ್ನೋ ರೆಕಾರ್ಡ್ಸ್ ಇದೆ. ಆದರೆ ಈ ವರ್ಷದಿಂದ ಇದು ನಮ್ದಲ್ಲ. ಅದು ಹೇಗೆ ಸಾಧ್ಯ? ಇದಕ್ಕೆ ಯಾವುದೇ ರೆಕಾರ್ಡ್ಸ್ ಕೂಡ ಇಲ್ಲ. ನಾನು ಆಫೀಸ್ ಕಡೆಯಿಂದ ಪಾಲಿಕೆಗೆ ಕಾಲ್ ಮಾಡಿ ಕೂಡ ವಿಚಾರಿಸಿದೆ. ಏನಂದ್ರು? ಕಾಲ್ ಕಟ್ ಮಾಡಿದ್ರು. ಮೂರನೇ ವ್ಯಕ್ತಿಗೆ ಈ ಡೀಟೇಲ್ಸ್ ಎಲ್ಲ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಮಾಡಿದ್ರು. ನಾನು ಈ ಕಂಪ್ನಿಗೆ ಮೂರನೇ ವ್ಯಕ್ತಿನೇ ಅಲ್ವಾ? ಅದಕ್ಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ, ನಿಮ್ದಾಗಿರೋದನ್ನ ಅದು ಹೇಗೆ ಬಿಟ್ಕೊಡೋದಕ್ಕೆ ಸಾಧ್ಯ? ಹಾ, ಇನ್ನೊಂದು ವಿಷಯ. ಇದೇನಿದು? ನಾನು ಈ ಬಂಗ್ಲೆನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಜೇಂಡೆ ಅವ್ರು ಸಿಕ್ಕಿದ್ರು. ಅವ್ರದ್ದೇ ಈ ಕಾರ್ಡ್. ಆರ್ಯವರ್ಧನ್ ಅವ್ರ ಬಗ್ಗೆ ಅವ್ರಿಗಿದ್ದಂಥ ಕಾಳಜಿ ಅಕ್ಕರೆ ಬಗ್ಗೆ ಹೇಳಿದ್ರು. ಜೀವದ ಗೆಳೆಯನ್ನ ಕಳ್ಕೊಂಡಿದ್ದೀನಿ ಅಂತೆಲ್ಲ ಮಾತಾಡಿದ್ರು. ಅವರಿಂದ ದೂರ ಇರಿ ಅಂತ ನಾನು ಹೇಳಿದ್ದೀನಲ್ವಾ ನಿಮಗೆ? ನಾನು ಅವ್ರನ್ನ ಹುಡ್ಕೊಂಡು ಹೋಗ್ಲಿಲ್ಲ. ಆದರೆ ಆರ್ಯವರ್ಧನ್ ಅವ್ರ ಬಗ್ಗೆ ಅವ್ರು ಹೇಳ್ತಿದ್ರು. ಅವ್ರಿಗೆ ಯಾವ ಮಾತನ್ನು ನಂಬೇಡಿ. ನಮಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಅವರಿಂದ ದೂರ ಇರಿ ಅಷ್ಟೇ. ಸರಿ, ಈ ಪ್ರಾಪರ್ಟಿ ವಿಷಯ ಮಾತಾಡ್ಬೋದಾ? ಮುಂದೆ ಏನ್ ಮಾಡ್ತೀರಾ? ನಮಗ್ ಸೇರ್ಬೇಕಾಗಿರೋದನ್ನ ಯಾವುದನ್ನು ಬಿಡೋ ಮಾತೇ ಇಲ್ಲ. So you trust me? ಅನುವಿಂದನಾ? ಹೌದು. ಆರ್ಯ ಯಾರನ್ನ ತನ್ನ ಜೀವಕ್ಕಿಂತ ಹೆಚ್ಚಿಗೆ ಪ್ರೀತಿಸಿದ್ನೋ ಆಕೆನೇ ಅವನ ಜೀವ ತೆಗೆಯೋಕ್ ಮುಂದಾಕಿತ್ತು. ಅವಳು ಆರ್ಯನ ಮದುವೆ ಆಗಿದ್ದೆ ಅವನ ಮೇಲೆ ದ್ವೇಷ ತೆಗೆದುಕೊಳ್ಳಕ್ಕೆ, ಅವನನ್ನ ಸರ್ವನಾಶ ಮಾಡೋಕೆ. ಯಾಕ ಆಕೆಗ ಆರ್ಯನ್ ಮೇಲೆ ಏನದ ದ್ವೇಷ? ಅದನ್ನ ನೀವೇ ಅವಳ ಬಾಯಿಂದ ಕೇಳ್ಬೇಕಮ್ಮ. ತಾನೇ ರಾಜನಂದಿನಿ ಅಂತ ಹೇಳ್ತಾಳಮ್ಮ. ಆರ್ಯನ್ ಜೀವನ ಹಾಳು ಮಾಡೋಕೆ ಏನೇನೋ ಕತೆ ಕಟ್ಟಿದಾಳೆ. ಯಾವುದನ್ನು ನಂಬೋ ಹಾಗಿಲ್ಲ. ಆರ್ಯನ ಮೇಲೆ ಇಲ್ಲ ಸಲ್ಲದ ಆರೋಪ ಎಲ್ಲ ಹೊರಿಸಿ ಅವನಿಗೆ ಎಷ್ಟೆಲ್ಲ ನರಕ ಹಿಂಸೆ ಕೊಟ್ಟಿದ್ದಾಳೆ ಗೊತ್ತಾ? ನಾನು ಹೇಳ್ತಿರೋದು ಯಾವುದೂ ಸುಳ್ಳಲ್ಲ ಅಮ್ಮ. ನೀವೀಗ ಆರ್ಯ ಬದುಕಿದಾನೆ ಅನ್ನೋ ಸತ್ಯನ ನನಗೆ ಬಿಟ್ಬಿಡಿ. ಅದನ್ನ ನಾನು ಕಾಪಾಡ್ತೀನಿ. ಆರ್ಯನೂ ನಾನು ಕಾಪಾಡ್ತೀನಿ. ಅವನೇ ಆರ್ಯ ಅನ್ನೋದು ಅಪ್ಪಿ ತಪ್ಪಿನೂ ಅನು ಗೊತ್ತಾಗಬಾರ್ದು. ಸತ್ಯ ಹೊರಗೆ ಬಂದ್ರೆ ಆರ್ಯ ನಮ್ಮಿಂದ ದೂರ ಆಗ್ತಾನಮ್ಮ. ಆತಾತು, ಯಾರಿಗೂ ಗೊತ್ತಾಗಂಗಿಲ್ಲ. ಖರೇನ ಆರ್ಯನ ನಾನು ನೋಡ್ಕೋತೀನಮ್ಮ. ನೀವಿಲ್ಲೇ ಇದ್ರೆ ನಿಮಗೆ ಧರ್ಮ ಸಂಕಟ. ಅವಳ ಹತ್ರ ನಿಜ ಹೇಳೋದು ಬೇಡವೋ ಅನ್ನೋ ಗೊಂದಲದಲ್ಲೇ ನೀವಿರ್ಬೇಕಾಗತ್ತೆ. ನೀವು ನನ್ನನ್ನು ನಂಬಿ ಊರ್ಗೋಗಿ, ನಾನೆಲ್ಲ ನೋಡ್ಕೋತೇನೆ. ನಿಮ್ಗೆ ಏನೇ ಬೇಕಾದ್ರೂ ನನ್ಗೆ ಹೇಳಿ. ಬೇರೆ ಯಾರ ಹತ್ರನೂ ಚರ್ಚೆ ಮಾಡಕ್ ಹೋಗ್ಬೇಡಿ. ಇಟ್ಕೊಳ್ಳಿ. ಬರ್ತೇನೆ. ಹುಷಾರ್.
ನೋಡ್ಕೊಂಡ್ರ ಪ್ರಪಂಚದಲ್ಲಿ ಒಳ್ಳೆಯವನು ಯಾರು ಅಂತ ಚಿತ್ರ ಬಿಡಿಸೋ ಸ್ಪರ್ಧೆ ಇಟ್ರೆ ಮುಕ್ಕಾಲು ಭಾಗದ ಜನ ಇವನ್ ಚಿತ್ರನೇ ಬಿಡಿಸ್ತಾರೆ, ಹಂಗೆ ಕಾಣಿಸ್ತಾನೆ. ಆದರೆ ಶಿಷ್ಯ ನಾವು ನೋಡೋಷ್ಟು ಸಾಮಾನ್ಯನಲ್ಲ. ಇವನು ಎಲ್ಲೆಲ್ಲಿರ್ತಾನೋ ಅಲ್ಲೆಲ್ಲ ಕಣ್ಗಾವಲಾಗಿರ್ಬೇಕು. ಯಾರು ಇವನ ಹತ್ರ ಬರ್ತಾರೆ ಹೋಗ್ತಾರೆ, ಇವನು ಎಲ್ಲಿ ಹೋಗ್ತಾನೆ ಬರ್ತಾನೆ ಎಲ್ಲ ನನಗೆ ಅಪ್ಡೇಟ್ ಮಾಡಬೇಕು. ನಿಮಗೆಲ್ಲ ಬಿರಿಯಾನಿ ಹಾಕಿ ಬೆಳೆಸ್ತಾ ಇರೋದು ಸುಮ್ಮನೆ ಹಿಂಗೆ ತಲೆ ಆಡ್ಸೋಕ? ಏಯ್ ಏನೆಸ್ ಬಾಸ್? ಅಲ್ಲ ಬಾಸ್, ಅವನ ಬಗ್ಗೆ ಎಲ್ಲ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ವಿ ಬಾಸ್. ಒಂದು ಕೆಲಸ ಶುರು ಮಾಡ್ಕೊಳ್ಳಿ. ಸರಿ ಬಾಸ್. Thanks a lot for meeting me here, doctor. Thank you so much. ಇಟ್ಸ್ ಓಕೆ. ನಾನು ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ, ಆನ್ ದ ವೇ ಅಲ್ವಾ, ನೋ ಪ್ರಾಬ್ಲಮ್. ನನ್ನ ಹಸ್ಬೆಂಡ್ ಟ್ರೀಟ್ಮೆಂಟ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ಅವನಿಲ್ಲಿದ್ರೇನೆ ಬೆಟರ್ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನಾನು ಅವನ್ನ ಬಿಟ್ಟು ಇಷ್ಟು ದಿನ ಇದ್ದೆ. ಈಗ ಅವನ್ನ ವಾಪಸ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ. ಡೆಫಿನೆಟ್ಲಿ ನಿಮ್ ಸಜೆಷನ್ ಬೇಕು. ಅವನ ಟ್ರೀಟ್ಮೆಂಟ್ ಹೇಗ್ ನಡೀತಾ ಇದೆ? ನಾನೇ ಮನೆಗೆ ಬಂದು ಈ ವಿಷಯನ ನಿಮ್ಮ ಹತ್ರ ಮಾತಾಡೋಣ ಅನ್ಕೊಂಡಿದ್ದೆ, ನೀವೇ ಬಂದ್ರಿ. ಆಕ್ಚುಲಿ ಅವ್ರ ಟ್ರೀಟ್ಮೆಂಟ್ಗೆ ಸರಿಯಾಗಿ ಬರ್ತಿಲ್ಲ. ಬಂದಿದ್ರೆ ಸ್ಟೇಟಸ್ ಏನು ಅಂತ ಹೇಳ್ಬೋದಿತ್ತು. ಬರ್ತಾ ಇಲ್ವಾ? ಇಲ್ಲ ಮೇಡಮ್. ಬಟ್ ಟ್ರೀಟ್ಮೆಂಟ್ ಆಗಿಲ್ಲ ಅಂತಂದ್ರೆ ತೊಂದರೆ ಆಗುತ್ತೆ ಅಲ್ವಾ ಡಾಕ್ಟರ್? ಫಿಸಿಕಲಿ ಏನೂ ತೊಂದರೆ ಆಗಲ್ಲ. ಈಗ ಹೇಗಿದ್ದಾರೋ ಹಾಗೆ ಇರ್ತಾರೆ. ಬಟ್ ಹಿಂದಿಂದೆಲ್ಲ ನೆನಪಾಗದೆ ಇರೋ ಚಾನ್ಸಸ್ ಇದೆ. ಅನ್ಫಾರ್ಚುನೇಟ್ಲಿ ಈ ಟ್ರೀಟ್ಮೆಂಟ್ ಶುರುವಾದ ರೀತಿನೇ ಸರಿಯಾಗಿಲ್ಲ. ಅಂದ್ರೆ ಅದನ್ನ ನಾನು ನಿಮ್ಗೆ ಹೇಳೋ ಆಗಿಲ್ಲ. ಇವರೇ ಆರ್ಯ ಅನ್ನೋ ಸತ್ಯನ ಮುಚ್ಚಿಟ್ಟು ಟ್ರೀಟ್ಮೆಂಟ್ ಶುರು ಮಾಡಿದ್ವಿ. ದಟ್ಸ್ ರಾಂಗ್. ಅಲ್ಲೇ ತಪ್ಪಾಗಿದೆ. ಏನ್ ಡಾಕ್ಟರ್, ಟ್ರೀಟ್ಮೆಂಟ್ ಅಲ್ಲಿ ಏನ್ ತಪ್ಪಾಗಿದೆ? ಸಾರಿ, ಕೆಲವು ವಿಷಯಗಳು ತುಂಬಾನೇ ಕಾನ್ಫಿಡೆನ್ಷಿಯಲ್, ನಮ್ಮ ಎಥಿಕ್ಸ್ ಹೇಳೋ ಆಗಿಲ್ಲ. ಬಟ್ ಹೀಗೆ ಮುಂದುವರೆದ್ರೆ he may not gain memory. ಥೆರಪಿ ಸೆಷನ್ ನ ಮಿಸ್ ಮಾಡದೆ ಅಟೆಂಡ್ ಮಾಡಕ್ಕೆ ಹೇಳಿ, ಅದೇ ಎಲ್ರಿಗೂ ಒಳ್ಳೇದು. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ನನ್ನ ಹರಿಯ ಇಲ್ಲೇ ಇದ್ದಾನೆ, ಯಾರೂ ಗೊತ್ತಾಗ್ದಂಗೆ ಮಾರ್ವೇಷದಲ್ಲಿದ್ದಾನೆ. ಆದರೆ ನಾನೇ ಅದೃಷ್ಟವಂತ, ನನಗೆ ವಿಷಯ ಗೊತ್ತಾಗೋಯ್ತು. ಈ ಫಿಲ್ಮ್ಗಳಲ್ಲೇ ದೇವರು ಒಬ್ಬರಿಗೆ ಮಾತ್ರ ಕಾಣಿಸ್ತಾನಲ್ಲ, ಅಂತ ಅದೃಷ್ಟ. ಆದ್ರೀಗ ಸವಾಲೇನು ಅಂದ್ರೆ ಆರಿನ ಈ ಜನರಿಂದ ಹೇಗೆ ದೂರ ಮಾಡಿ ನನ್ನ ಕಡೆ ಹೇಳ್ಕೊಳ್ಳೋದು. ಅವತ್ತು ಅವನು ರಾಜನಂದಿನಿ ಮದುವೆ ಆದಾಗ ನನ್ನಿಂದ ಸಾಧಿಸೋಕೆ ಆಗದೆ ಇರೋದನ್ನ ಹೀಗೆ ಸಾಧಿಸಬೇಕು. ಅವನು ವರ್ಧನ್ ಮನೆಗೆ ಪ್ರಾಮಾಣಿಕನಾದಷ್ಟು ನನಗೆ ಸಮಸ್ಯೆ. ಈ ಸಲ ಬಿಡಬಾರ್ದು. ಆರ್ಯನೇ ನನ್ನ ಕನಸಿಗೆ ಏನಿ, ಬಿಡಬಾರ್ದು. ಈ ಸಲ ಬಿಡಬಾರ್ದು. ಕೆಂಪದಷ್ಟು ಪ್ರೀತಿ ಜಾಸ್ತಿ ಅಂತೆ ರಮ್ಯಾ, ಭದ್ರವಾಗಿ ನೋಡ್ಕೋ. ಮಾಡ್ಕೊಂಡಿದ್ ಸಾಕು, ಸುಮ್ಮನೆ ಇರ್ರೆ. ಖಂಡಿತ ಏನೋ ಪ್ಲಾನ್ ಮಾಡ್ಕೊಂಡೇ ಇಲ್ಲಿಗೆ ಬಂದಿದ್ದಾನೆ. ಅವನಿಂದ ಅನು ಅವ್ರಿಗೇನೋ ಅಪಾಯ ಕಾದಿರೋ ಹಾಗಿದೆ. ಇಲ್ಲ, ಹಾಗಾಗಕ್ ಬಿಡಬಾರ್ದು. ಇಷ್ಟು ತನಕ ಒಟ್ವಟ ಅಂದಿದ್ ಸಾಕು. ಕಿವಿಗೆ ಇಂಪಾಗಂಗ್ ಒಂದ್ ಸಾಂಗ್ ಆದ್ರೂ ಹೇಳ. ನಿಮಗ್ ಕಿವಿಗೆ ಇಂಪಾಗ ಏನಾದ್ರು ಬೇಕು ಅಂದ್ರೆ ನಾವೆಲ್ಲರೂ ಜಗಳ ಸ್ಟಾರ್ಟ್ ಮಾಡ್ಬೇಕಷ್ಟೇ.
ಎಲ್ಲರೂ ಸರಿ ಅಂತ್ಯಾಕ್ಷರಿ ಹಾಡೋಣ. ಅಂತ್ಯಕ್ಷರನ ಹಂಗಂದ್ರೆ ನಾನೇ ಫಸ್ಟ್ ಆಡ್ತೀನಿ. ಖರಾಬು ಬಾಸು ಖರಾಬು ಬಾಸು ಖರಾಬು. ಏ ಸಂಪತ್, ಸುಮ್ನಿರೋ. ಹಾಡು ಹೇಳೋದ್ರೆ ಆವಾಜ್ ಆಗ್ತಿದ್ಯಲ್ಲೋ. ಇದು ಹಾಡಲ್ವಾ? ನಿಮಗೆ ಗೊತ್ತಿಲ್ಲ ಸುಮ್ಮನೆ. ಆಹಾ, ಏನ್ ಹಾಡು ಹೇಳ್ತಿರೋ ಈಗಿನ ಕಾಲದ ಹುಡುಗರು. ನಮ್ಗಂತೂ ಇಷ್ಟ ಆಗಲ್ಲಪ್ಪ. ಸುಮ್ನೆ ಇರು ನೀನು. ರಮ್ಯಾ, ನಿನ್ ಮದ್ವೆ ಆಗ್ತಿರೋ ಹುಡುಗನ ಹೆಸರೇನೆ? ಯಾಕೆ ಹಾಗೆಲ್ಲ ಮದ್ವೆ ಆಗೋ ಹುಡುಗನ ಹೆಸರು ಹೇಳಲ್ಲ ನಮ್ ಹುಡುಗಿ, ಅಲ್ವೇನೆ ರಮ್ಯಾ? ಹಾಗೇನೂ ಇಲ್ಲ. ಅವ್ರ ಹೆಸರು ಕರುಣಾಕರ್ ಅಂತ. ನಾನ್ ಕರಣ್ ಅಂತ ಕರಿತೀನಿ. ಕರಣ್? ಓಹೋ, ಈಗ್ಲೇ ಎಷ್ಟು ಸ್ವೀಟ್ ಆಗಿ ಕರಿಯಕ್ ಶುರು ಮಾಡಿದಾಳೆ ನಮ್ ಹುಡುಗಿ. ಅಯ್ಯೋ, ಮೆಹಂದಿ. ಹಾಗಾದ್ರೆ ಕಾ ಅಕ್ಷರದಿಂದಾನೇ ಮೊದಲು ಶುರು ಮಾಡೋಣ. ಹಾಗಾದ್ರೆ ರಮ್ಯಾನೇ ಶುರು ಮಾಡ್ಲಿ ಕಾ ಅಕ್ಷರದಿಂದ. ರಮ್ಯಾ, ನೀನೇ ಹೇಳೆ. ಇಲ್ಲಪ್ಪ, ನಂಗ್ ಹಾಡೆಲ್ಲ ಹೇಳಕ್ ಬರಲ್ಲ. ನಿಮ್ ರಗ್ಲೆ ಬೇಗ ಮುಗಿದ್ರೆ ಸಾಕಾಗಿದೆ ನಂಗೆ. ಸರಿ ಅನು, ನೀನೇ ಒಂದು ಹಾಡಾಡು. ಅಯ್ಯೋ ಆಂಟಿ, ನನಗೂ ಹಾಡ್ಗೂ ದೂರ. ಅಯ್ಯೋ, ಯಾರಾದ್ರೂ ಒಬ್ರು ಶುರು ಮಾಡಿ. ಕಾ ಅಕ್ಷರದಿಂದ ಯಾವ ಹಾಡಿದ್ಯಾ? ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಸೂಪರ್ ಆಗಿ ಹಾಡ್ತೀರಾ ಸರ್, ನೀವೇ ಹಾಡಿ. ಹಾಡು ನಾನಾ? ಹಾ ಸರ್, ಹಾಡಿ ಪ್ಲೀಸ್, ಹಾಡಿ. ಹಾಡಿ ಸರ್. ಅಯ್ಯೋ, ಏನಾಗಲ್ಲ, ಹಾಡಿ ಸರ್. ಹಾಡಿ ಸರ್, ಹಾಡಿ ಸರ್, ಹಾಡಿ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ. ಅಲ್ಲಮ್ಮ, ಅವ್ರು ಸಂಜು ಬ್ರದರ್ನ ಕರ್ಕೊಂಡು ಹೋಗ್ತೀನಿ ಅಂತಿದಾರಲ್ಲ, ನೀವೇನು ಹೇಳ್ತಾನೆ ಇಲ್ಲ? ಅವ್ರೇನ್ ಹೇಳ್ತಾರೆ ಹರ್ಷ? ಆರಾಧನಾ ವಿರುದ್ಧ ಮಾತಾಡೋದಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಕೂಲ್ ಮಾತಾಡ್ತಿರೋದ್ರಲ್ಲೂ ನ್ಯಾಯನೇ ಇದೆ. ಹರ್ಷ, ಟೆಲ್ ಮಿ ಒನ್ ಥಿಂಗ್. ನೀನ್ ಯಾಕೆ ಇಷ್ಟು ಸ್ಯಾಡ್ ಆಗಿದ್ಯಾ? ಅವ್ರೇನೋ ನಿನ್ ರಿಯಲ್ ಬ್ರದರ್ ಅನ್ನೋ ಹಾಗೆ. ಅದೇನೋ ಗೊತ್ತಿಲ್ಲ ಮಾನ್ಸಿ, ಅವರು ನನ್ನ ನಿಜವಾದ ಬ್ರದರೇ ಅನ್ಸೋ ಶುರು ಆಗ್ಬಿಟ್ಟಿದೆ. ಐ ಕಾಂಟ್ ಎಕ್ಸ್ಪ್ಲೇನ್. ಬಟ್ ನಾವೇನು ಮಾಡೋದಕ್ಕಾಗಲ್ಲ. ಟೆಲ್ ಮಿ ಒನ್ ಥಿಂಗ್, ಅವ್ರ ಹೆಂಡತಿನೇ ಕರ್ಕೊಂಡು ಹೋಗ್ತೀನಿ ಅನ್ಬೇಕಾದ್ರೆ ನಾವ್ ತಡೆಯೋದಕ್ಕಾಗತ್ತಾ? ಮಾನ್ಸಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಆರಾಧನ ತಡೆಯೋಕೆ ನನ್ನ ಹತ್ರ ಮಾತುಗಳಿಲ್ಲ. ನನಗನ್ಸಿದ ಮಟ್ಟಿಗೆ ತಡೆಯೋದು ಕೂಡ ತಪ್ಪೆ. ಆಕೆಗೆ ಸರಿ ಅನ್ಸೋದನ್ನ ಮಾಡ್ಲಿ. ನಿನ್ಗೇನನ್ಸುತ್ತೆ ಪ್ರಿಯಾ? ಆರಿನಿಗೆ ಅಪಾಯ ಇರೋದು ಯಾರಿಂದ? ಅವನ ಹೆಂಡತಿಯಿಂದಾನೆ. ಅದು ಅನು ಹತ್ರ ಒಮ್ಮೆ ಮಾತಾಡೋದು ವಾಸಿ. ಅನು ಹತ್ರನಾ? ಹಾ, ಅನು ಹತ್ರನಾ? ಅನುಗೂ ಇದಕ್ಕೂ ಏನ್ ಸಂಬಂಧ? ಅಷ್ಟಕ್ಕೂ ಅನು ಆರಾಧನಾ ಅವ್ರನ್ನ ಕರ್ಸ್ಕೊಂಡಿದ್ದೆ ಸಂಜು ಅವ್ರನ್ನ ಅವ್ರ ಜೊತೆ ಕಳಿಸ್ಕೊಡೋದಿಕ್ಕೆ. ಸೊ ಈಗ ಅನು ಅವ್ರನ್ನ ಕಳಿಸ್ಕೊಡ್ಲೇಬೇಕಲ್ವಾ? ಪ್ರಿಯಾ ಏನು ಹೇಳೋದು ಬೇಡ ಅಂತ ಆಟ ಮಾಡಕತ್ತಾಳ. ಆದ್ರೆ ಅನು ಗಂಡನ್ನ ಆರಾಧನಾ ಹೆಂಗ್ ಕರ್ಕೊಂಡು ಹೋಗಕ್ ಸಾಧ್ಯ? ಗೊತ್ತಿತ್ತು ಎಂತ ಅನಾಹುತನ ತಡಿದ ಹೋದ್ರ ಭಾಳ ತಪ್ಪಾಕತಿ. ಯಾಕೆ ಹೀಗೆ ಮಾಡ್ತಿದ್ದೀರಾ ನೀವು? ನಾನೇನ್ ಮಾಡಿದೆ? ಇವತ್ತು ನೀವು ಇಲ್ಲಿ ಉಳ್ಕೊಳ್ಳೋದಕ್ಕೆ ನಿಮ್ಮನ್ನ ಯಾರು ಒತ್ತಾಯ ಮಾಡಿಲ್ಲ. ಅಲ್ಲಿ ನಿಮ್ ಹೆಂಡತಿ ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ನೀವ್ ಹೀಗೆಲ್ಲ ಬಿಹೇವ್ ಮಾಡಿದ್ರೆ ಅವ್ರೇನ್ ಅನ್ಕೊಳ್ಳಲ್ಲ ಹೇಳಿ? ಸಂಜು ಅವ್ರೆ, ನೀವಿಲ್ಲಿ ಉಳ್ಕೊಂಡು ತಪ್ಪು ಮಾಡ್ತಿದ್ದೀರಾ. ಸರಿ, ತಪ್ಪು ಅಂತಾನೆ ಇಟ್ಕೊಳ್ಳಿ. ಆದ್ರೆ
ನಾನು ಹೇಳೋದನ್ನ ನೀವು ಕೇಳ್ತಿಲ್ವಲ್ಲ. ಯಾರೋ ನಿಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರೆ ನೀವು ಒಪ್ಕೋತಾನೆ ಇಲ್ಲ. ಅವತ್ತು ನದಿಗೆ ಯಾರೋ ನಿಮ್ಮನ್ನ ಬೇಕು ಅಂತಾನೆ ತಳೆದ್ರು, ಅದ್ ನಿಮ್ಗೂ ಗೊತ್ತು, ಆದ್ರೂ ನೀವು ಒಪ್ಕೋತಾ ಇಲ್ಲ ಅಲ್ವಾ? ನೋಡಿ ಅನು ಅವರೇ, ಪ್ಲೀಸ್ ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಆ ಜೇಂಡೆಯಿಂದ ನಿಮ್ಗೆ ಅಪಾಯ ಇದೆ, ನೀವು ಒಪ್ಕೋತಿರೋ ಬಿಡ್ತಿರೋ ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ. ಆದ್ರೆ ನಾನು ಹೇಳ್ತಿರೋದು ನಿಜ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.